ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, ಹಲ್ಲೆಲೂಯ, 2ನೇ ಅಧ್ಯಾಯ 13ನೇ ವಚನ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮೆಯಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದಲೂ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞಿಸುತ್ತಾ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ಹಲ್ಲೆಲೂಯ. ಸೊ ಪ್ರಿಯರೇ, ದೇವರಲ್ಲಿ ಹೇಳ್ತಾ ಇದ್ದಾರೆ, ಆದಿಯಿಂದಲೂ ಕೂಡ ಆರಿಸಿಕೊಂಡಿದ್ದಾರಂತೆ ನಮ್ಮನ್ನು. ಹಲ್ಲೆಲೂಯ. ನಾವೆಲ್ಲೋ ಇದ್ವಿ, ನಾವು ಏನೋ ನಮಗೆ ದೇವರ ಬಗ್ಗೆ ತಿಳ್ಕೊಳ್ಳಾರ್ದಾಗ ನಾವು ಯಾವ್ಯಾವ ರೀತಿಯಿಂದನೋ ಇದ್ವಿ, ಯಾವ್ರಿಗೋ ವಿಗ್ರಹಾರಾಧನೆ ಮಾಡ್ತಾ ಇದ್ವಿ, ಮೂಢನಂಬಿಕೆಯಲ್ಲಿದ್ವಿ ಅಲ್ವಾ. ಹಲ್ಲೆಲೂಯ. ಜಾತಕ ಅಂದರೆ ಏನು, ನಮ್ಮ ರಾಶಿ ಅಂದರೆ ಏನು, ಪ್ರತಿಯೊಂದು ಕೂಡ ನಾವು ಅದಕ್ಕೆ ಮೂಢನಂಬಿಕೆಗೆ ಬದ್ಧರಾಗ್ಬಿಟ್ಟಿದ್ವಿ. ಹಲ್ಲೆಲೂಯ. ಯಾಕೆಂದರೆ ನಮಗೆ ನಿಜವಾದ ದೇವರು ಗೊತ್ತಾಗ್ಲಾರ್ದಾಗ ನಾವು ಆ ರೀತಿಯಾಗಿ ಆಕರ್ಷಿತರಾಗ್ಬಿಟ್ಟಿದ್ವಿ, ಸೈತಾನನಿಗೆ ಬಲಿ ಆಗ್ಬಿಟ್ಟಿದ್ವಿ. ಸೈತಾನ ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದ. ಆದರೆ ದೇವರು ನಮ್ಮನ್ನು ಯಾವಾಗ ಆದಿಯಿಂದಲೂ ಆರಿಸಿಕೊಂಡು ಕರೆದನೋ, ನಮ್ಮ ಹೆಸರು ಕೂಗಿ ಕರೆದನೋ, ಆವಾಗಲಿಂದ ನಾವು ದೇವರಿಗೆ ಕೃತಜ್ಞಿಸುತ್ತಾ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ, ದೇವರು ನಮ್ಮ ವಿಷಯದಲ್ಲಿ ಮಾಡಿರುವ ಅನೇಕ ಕಾರ್ಯಗಳು ಗುರುತು, ಹಲ್ಲೆಲೂಯ, ಅವೆಲ್ಲ ಗುರುತುಗಳು, ಅವೆಲ್ಲ ಕುರಿತು ಇವೆರಡೂ ನಾವು ಜ್ಞಾನಿಸ್ತೇವೆ ಹಾಗೂ ದೇವರನ್ನು ಕೊಂಡಾಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯ. ನೀವು ಅನ್ಕೋಬೋದು, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ, ಆದರೆ ನಾನು ಅಷ್ಟೊಂದು ಯೋಗ್ಯನಲ್ಲ. ಹಲ್ಲೆಲೂಯ. ಅಷ್ಟೊಂದು ನಾನು ಯೋಗ್ಯಳಲ್ಲ. ದೇವರಿಗೆ ನಾನು ವಿಧೇಯತೆ ತೋರಿಸೋದಕ್ಕೂ ಕೂಡ ನನ್ನಿಂದ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಅನೇಕ ಪಾಪಗಳಲ್ಲಿ, ನನ್ನ ಜೀವಿತನೇ ಹಲ್ಲೆಲೂಯ ಕೆಟ್ಟದಾಗಿ ನಾನು ಜೀವಿಸ್ತಾ ಇದ್ದೆ. ಸೊ ದೇವರನ್ನು ಆರಿಸಿಕೊಂಡಿದ್ದಾರಲ್ಲ, ನನ್ನಿಂದ ಏನು ನೋಡಿದ್ರೆ ಏನೋ ಗೊತ್ತಿಲ್ಲ, ಎಷ್ಟು ಪಾಪಿ ನಾನಂತ ನೀನು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಆದಿಯಿಂದ ಹಲ್ಲೆಲೂಯ ನಿನ್ನನ್ನು ಆರಿಸಿಕೊಂಡಿದ್ದು ನಾನೇ ಅಂತ. ಸೊ ಅದಕ್ಕಾಗಿಯೇ ದೇವರಿಗೆ ಯಾವಾಗಲೂ ಕೃತಜ್ಞಿಸುತ್ತಾ ಮಾಡ್ತಾ ಇರಬೇಕು. ದೇವರಿಗೆ ನೀನು ಸ್ತೋತ್ರ ಸಲ್ಲಿಸುತ್ತಾ ಇರಬೇಕು. ದೇವರು ನೀನು ಪ್ರತಿ ಕ್ಷಣವೂ, ಪ್ರತಿ ದಿನವೂ, ಪ್ರತಿಯೊಂದು ನಿಮಿಷನೂ ಕೂಡ ಆತನನ್ನು ನಾಮದಲ್ಲಿ ಕೊಂಡಾಡ್ತಾ ಇರಬೇಕು ಪ್ರಿಯರೇ. ಹಲ್ಲೆಲೂಯ. ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಹಲ್ಲೆಲೂಯ. ಯಾವಾಗಲೂ ನೀನು ದೇವರನ್ನು ಕೊಂಡಾಡ್ತಾ ಇರು ಪ್ರಿಯರೇ. ನಿನಗೆ ದುಃಖನೇ ಇರಲಿ, ಸಂತೋಷನೇ ಇರಲಿ, ವೇದನೆಯಲ್ಲಿ ಇರಲಿ, ಪ್ರತಿಯೊಂದು ಶೋಧನೆಯಲ್ಲಿ, ಪರೀಕ್ಷೆಯಲ್ಲಿ ಕೂಡ ಇರು. ಹಲ್ಲೆಲೂಯ. ದೇವರನ್ನು ಯಾವಾಗಲೂ ಕೃತಜ್ಞಿಸುತ್ತಾ ಮಾಡ್ತಾ ಇರು, ದೇವರನ್ನು ಕೊಂಡಾಡ್ತಾ ಇರು. ಹಲ್ಲೆಲೂಯ. ಯಾವುದೋ ಒಂದು ಚಿಂತೆ ಇದೆಯಾ ಅಂತ, ಯಾವುದೋ ಒಂದು ದುಃಖದಲ್ಲಿದೆಯಾ ಅಂತ, ನಿರುದ್ಯೋಗ ಸಮಸ್ಯೆದಲ್ಲಿ ಬಿದ್ದಿದೆಯಾ ಅಂತ, ಹಲ್ಲೆಲೂಯ. ಅವ್ರು ನನಗೆ ಈ ಥರ ಹೇಳ್ತಿದ್ದಾರೆ, ನಮ್ಮನೆಯವ್ರು ಈ ಥರ ಮಾತಾಡ್ತಿದ್ದಾರೆ, ನಾನು ದೇವ್ರು ನಂಬ್ಕೊಂಡಂತ ಬರೀ ಇದನ್ನೇ ಆಲೋಚನೆ ಮಾಡ್ತಾ ಕೂತ್ಕೋಬೇಡ. ಎಲ್ಲನೂ ದೇವರಿಗೆ ವಹಿಸಿಬಿಟ್ಟು ಹಲ್ಲೆಲೂಯ ನೀನು ಆತನನ್ನು ಕೊಂಡಾಡ್ತಾ ಇರು, ಆತನನ್ನು ಘನಪಡಿಸ್ತಾ ಇರು. ಆಗ ನಿನಗೆ ಪ್ರತಿಯೊಂದು ಕೂಡ ಸಮಾಧಾನ, ಶಾಂತಿದಾಯಕವಾದ ದೇವರು ಪ್ರತಿಫಲವನ್ನು ಕೊಡ್ತಾನೆ ಪ್ರಿಯರ. ಹಲ್ಲೆಲೂಯ. ಸೊ ಯಾವ ರೀತಿ ಅಂತ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೇನೆ ಪ್ರಿಯರ. ಇಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಆಕೆಗೆ ಮದುವೆ ಮಾಡ್ಕೊಂಡಿದ್ದಾಳೆ. ಸೊ ಆಕೆಗೆ 2 ಮಕ್ಕಳಿದ್ದಾರೆ, ಇಬ್ಬರು ಹೆಣ್ಮಕ್ಳು. ಹಲ್ಲೆಲೂಯ. ಆತನು ಗಂಡ ಪ್ರಿಯರೇ ತುಂಬ ಕುಡಿತಾ ಇರ್ತಾನೆ, ಡ್ರಿಂಕಿಂಗ್. ನಾವು ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೇವೋ, ಫಸ್ಟು ಊಟ ಮಾಡಲಾರ್ದಂಗೆ, ಏನು ಸೇವಿಸಲಾರ್ದಂಗೆ, ಹಲ್ಲೆಲೂಯ, ಟಿಫನ್ನು, ಊಟ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಫಸ್ಟ್ ನಾವು ನೀರು ಕುಡಿತೇವೆ ಅಲ್ವಾ. ಅದೇ ರೀತಿಯಾಗಿ ಆತನು ನೀರು ಸಮೇತ, ನಾವು ನೀರು ಯಾವ ರೀತಿ ಕುಡಿತೀವೋ ಅದೇ ರೀತಿಯಾಗಿ ಆ ರೀತಿ ಆತನು ಮದ್ಯಪಾನ, ಧೂಮಪಾನ ಮಾಡ್ತಾ ಇರ್ತಾನೆ ಪ್ರಿಯರೇ. ಹೆವಿ ಮಾಡ್ತಾ ಇರ್ತಾನೆ, ತುಂಬ ಮಾಡ್ತಾ ಇರ್ತಾನೆ. ಹಲ್ಲೆಲೂಯ. ಅನ್ಯ ಜನಗಳಾಗಿರ್ತಾರೆ ಅವರು. ಆ ಹೆಣ್ಮಗಳು ಏನು ಮಾಡ್ತಾಳೆ, ಅವ್ರ ಹೆಂಡ್ತಿ ದುಡ್ಕೊಂಬಂದು ಪಾಪ ಮಕ್ಕಳಿಗೆ ಊಟ ಮಾಡಿಸಿರ್ತಾಳೆ, ಎಜುಕೇಷನಿಗೆ ಓದಿಸ್ತಾ ಇರ್ತಾಳೆ.
ಸೊ ಈತನ ಏನು ಮಾಡ್ತಾನೆ, ಆಕಿ ದುಡ್ಕೊಂಬಂದಿದ್ದ ದುಡ್ಡನ್ನು ಸಮೇತ ಕಿತ್ಕೊಂಡು ಕುಡಿತಾನೆ ಪ್ರಿಯರೇ. ಕೊಡಲಿಲ್ಲ ಅಂದ್ರೆ ಹೊಡಿತಾನೆ, ಬಡಿತಾನೆ. ಸೊ ಈಗಿರುವಾಗ ಪಾಪ ಆ ಮಕ್ಕಳು ಎಷ್ಟು ಹಸ್ಕೊಂಡಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಹೊಟ್ಟೆ ಹಸ್ಕೊಂಡಿರ್ತಾರೆ, ಇದು ನಿಜವಾಗ್ಲೂ ಇದನ್ನು ಕೇಳ್ತಾ ಇದ್ದರೆ ಕಣ್ಣೀರು ಬರ್ತೈತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಅಮ್ಮಂಗೆ ಕೇಳ್ತಾಳೆ, ಅಮ್ಮ ಹೊಟ್ಟೆ ಊಟ ಹಸಿತಾ ಇದೆ, ಏನಾದರೂ ತಿನ್ನೋಕ್ಕೂ ಕೊಡಮ್ಮ ಅಂತ ಕೇಳಿದ್ರೆ ಪಾಪ ಆ ಹೆಣ್ಮಗಳು ಪ್ರಿಯರೇ. ಯಾಕೆಂದರೆ ಆಕೆ ದುಡ್ಕೊಂಬಂದಿದ್ದು ದುಡ್ಡು ಸಮೇತ ತೊಗೊಂಡು ಕೂಡ ಅವನು ತೊಗೊಂಡು ಹಾಳು ಮಾಡ್ತಾಯಿದ್ದಾನೆ ಕುಡಿದು. ಹಲ್ಲೆಲೂಯಾ. ಅದಕ್ಕೆ ಆ ಹೆಣ್ಮಗಳು ಏನು ಮಾಡ್ತಾಳೆ ಪಾಪ, ಆ ಮಕ್ಕಳಿಗೆ ನೀರು ಕುಡಿಸ್ಬಿಟ್ಟು ಮಲ್ಕೊಳ್ರಿ, ನಾಳೆ ಊಟ ಕೊಡ್ತೀನಿ, ಇವತ್ತಿಲ್ಲ ಅಂತ ಹೇಳ್ತಾಳೆ. ಹಲ್ಲೆಲೂಯಾ. ಸೊ ಆ ಮಕ್ಕಳು ಕೂಡ ನೀರು ಕುಡ್ದೇ ಎಜುಕೇಷನ್ ಮಾಡ್ತಾಯಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಟೈಮಲ್ಲಿ ತುಂಬ ಕಷ್ಟ ಆಗಿರ್ತದೆ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಮತ್ತೆ ತಿರ್ಗಾ ಹೋಗ್ತಾಳೆ, ಮತ್ತೆ ದುಡ್ಕೊಂಬರ್ತಾಳೆ, ಮತ್ತೆ ದುಡ್ಡು ಇಸ್ಕೊತಾನೆ. ಪ್ರತಿದಿನ ಇದೇ ಥರ ಆಕೆ ದುಡ್ಕೊಂಬರ್ತಾಳೆ ಕಷ್ಟಪಟ್ಟು, ಅದನ್ನ ಇಸ್ಕೊತಾನೆ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಹೊಡಿತಾನೆ, ಬಡಿತಾನೆ. ತುಂಬ ಕಣ್ಣೀರು ಆಗ್ತಾ ಇರ್ತಾಳೆ ಆ ಹೆಣ್ಮಗಳು. ಹಲ್ಲೆಲೂಯಾ. ಆ ಜಾಗದಲ್ಲಿ ಪ್ರಿಯರೇ ಸೇವಕರು ಹಲ್ಲೆಲೂಯಾ ಸೇವೆ ಮಾಡೋದಕ್ಕೆ ಅದೇ ದಾರಿಯಿಂದ ಹೋಗಬೇಕು, ಅದೇ ದಾರಿಯಿಂದ ಮುಗಿಸ್ಕೊಂಡು ಬರಬೇಕು. ಆ ಸಮಯದಲ್ಲಿ ಪ್ರತಿದಿನವೂ ಕೂಡ ಸೇವಕರು ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಸೊ ಆಗ ದೇವರಿಂದ ಪ್ರೇರೇಪಣೆ ಆಗುತ್ತೆ. ಏನಂತ ಗೊತ್ತಾ, ನೀನು ಅವ್ರ ಮನೆಗೆ ಹೋಗಬೇಕು, ಅವ್ರಿಗೆ ಹೋಗಿ ಸುವಾರ್ತೆ ಸಾರಬೇಕು ಅಂತ ದೇವರಿಂದ ಪ್ರೇರೇಪಣೆ ಆದಾಗ ಆ ಸೇವಕರಲ್ಲಿ ಹೋಗ್ತಾರೆ. ಯಾಕೆ ದೇವ್ರವ್ರನ್ನ ಯಾಕೆ ಕಳಿಸಿರ್ಬೋದು ಪ್ರಿಯರೇ? ಅಲ್ಲೆಲ್ಲೂಯ್ಯ. ಯಾಕೆ ಕಳಿಸಿರ್ಬೋದು ಅಂತ ಹೇಳಿದ್ರೆ ಆಕೆಗೆ ತುಂಬ ನೋವು ಪ್ರತಿದಿನ ಇದೇ ಆಗ್ತಿರ್ತೈತೆ. ಪಾಪ ಮಕ್ಕಳಿಗೆ ತರ್ತೀನಿ ಅಂತೇಳ್ಬಿಟ್ಟು ಹೋಗಿ ಬರೀ ನೀರು ಕುಡಿಸೇ ಮಲಗಿಸ್ತಾ ಇರ್ತಾಳೆ. ಸೊ ಅದಕ್ಕೆ ನಾನೇ ಇರಬಾರ್ದು ಅಂತೇಳ್ಬಿಟ್ಟು ಅಲ್ಲೆಲ್ಲೂಯ್ಯ ನಾನು ಇರಬಾರ್ದು, ಅಥವಾ ನನ್ನ ಮಕ್ಕಳು ಸಮೇತ ಕೂಡ ಇರಬಾರ್ದು. ಇದ್ಬಿಟ್ರೆ ಸುಮ್ಮನೆ ನಮಗೆ ಟಾರ್ಚರ್ ಕೊಡ್ತಾನೆ ಅವ್ರ ಗಂಡ. ಅದಕ್ಕೆ ಇರಲೇಬಾರ್ದು, ಸತ್ತೋಗ್ಬಿಟ್ರೆ ತುಂಬ ನೆಮ್ಮದಿ ಹೋಗ್ಬಿಡ್ತೈತೆ ಅಂತೇಳ್ಬಿಟ್ಟು ಆ ಹೆಣ್ಮಗಳು ಒಂದಿನ ಮನೇಲಿ ಏನು ಮಾಡ್ತಾಳೆ, ತನ್ನ ಮಕ್ಕಳಿಗೆ ಪ್ರಿಯರೇ ಉರ್ಲಾಕಕ್ಕೆ ನೋಡ್ತಾಳೆ. ಹಲ್ಲೆಲೂಯಾ. ಆ ಮಕ್ಕಳಿಗೆ ಹೇಳ್ತಾರೆ, ಅಮ್ಮ ಬೇಡಮ್ಮ, ಊಟ ಇಲ್ಲದ್ರೂ ಪರವಾಗಿಲ್ಲ ಅಮ್ಮ, ನಾವು ನೀರು ಕೊಡ್ತಿದ್ದೀಯಲ್ಲ ಅದೇ ನೀರು ಕೊಡು ಅಮ್ಮ, ಕುಡಿದು ನಾವು ಬೇಕಾದ್ರೆ ಚೆನ್ನಾಗಿ ಓದ್ಕೊತೀವಿ, ನಮಗೆ ಈ ರೀತಿ ಬೇಡಮ್ಮ, ನನಗೆ ಇಷ್ಟ ಆಗ್ತಿಲ್ಲಮ್ಮ, ನಮಗೆ ಭಯ ಆಗ್ತಿದಮ್ಮ, ನನಗೆ ಸಾಯಕ್ಕೆ ಇಷ್ಟ ಇಲ್ಲಮ್ಮ ಅಂತ ಅಂದಾಗ ನಿಜವಾಗ್ಲೂ ತುಂಬ ಕಣ್ಣೀರು ಬರ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ತುಂಬ ಕಣ್ಣೀರು ಬರ್ತಿದೆ. ಯಾಕೆಂದರೆ ಆ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ತಾರೆ, ಕೇಳ್ತಿರ್ತಾರೆ, ಅಮ್ಮ ಬೇಡಮ್ಮ ಬೇಡಮ್ಮ ಅಂದರೆ, ಇಲ್ಲ ಸುಮ್ಮನೆ ಇರ್ರಿ, ನಿಮಗೆ ನಿಜವಾಗ್ಲೂ ಊಟ ಬೇಕಂದ್ರೆ, ನಿಮಗೆ ಊಟ ಸಿಗಬೇಕಂದ್ರೆ ನಾವು ಈ ರೀತಿ ಇಲ್ಲಿ ಸತ್ತು ಹೋದ್ಮೇಲೆ ನಮಗೆ ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತ ಸುಳ್ಳು ಹೇಳ್ಬಿಡ್ತಾರೆ ಪಾಪ ಆ ಮಕ್ಕಳು. ಹೌದಾ ಅಮ್ಮ, ಊಟ ಕೊಡ್ತಾರಾ ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ನಾನು ಫಸ್ಟ್ ಹೋಗ್ತೀನಿ ಅಂತ ಸಾಯೋಕ್ಕೆ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಬೇರೆ. ನಿಜವಾಗ್ಲೂ ಅಂದರೆ ಆ ಸಮಯದಲ್ಲಿ ಸೇವಕರು ಅವ್ರ ಮನೆ ಬಾಗಿಲು ತಟ್ತಾರೆ. ಅಲ್ಲೆಲ್ಲೂಯ್ಯ. ಸೇವಕರು ಅವ್ರ ಮನೆ ಬಾಗಿಲು ತಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಬರ್ಬೋದಮ್ಮ ಒಳಗಡೆ ಅಂತ ಕೇಳಿದಾಗ ಬರೀ ಸರ್ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಸೇವಕರಿಗೆ ಆಟೋಮೆಟಿಕ್ಕಾಗಿ ಎಲ್ಲ ಗೊತ್ತಾಗ್ಬಿಡ್ತದೆ. ಸೊ ಇವರು ಸಾಯಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ. ಯಾಕಮ್ಮ ಈ ರೀತಿಯಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ, ಸರ್ ನಾವು ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ಸರ್, ನಾನು ಎಷ್ಟೇ ಕಷ್ಟಪಟ್ಟು ದುಡ್ಕೊಂಬಂದರೂ ಕೂಡ ನಮ್ಮ ಮನೇಲಿರೋ ಯಜಮಾನ್ರು ಕುಡಿತಾರೆ, ಹೊಡಿತಾರೆ, ಬಡಿತಾರೆ, ಕೊಡಲಿಲ್ಲ ಅಂತಂದರೂ ಕೂಡ ಹೊಡೆದು ಬಡ್ದು ಇಸ್ಕೊಂಡು ಹೋಗ್ತಾರೆ ಸರ್. ನಮ್ಮ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕೋಕ್ಕೂ ಕೂಡ ನನಗೆ ತುಂಬ ಕಷ್ಟ ಆಗ್ತಿದೆ ಸರ್, ಪ್ರತಿದಿನ ಬರೀ ನೀರು ಕುಡಿಸಿ ಮಲಗಿಸ್ತಾ ಇದ್ದೇನೆ ಸರ್. ಹಲ್ಲೆಲೂಯಾ. ಸೊ ಈ ರೀತಿಯಾಗಿರುವಾಗ ನಾನು ಯಾವ ರೀತಿ ಸರ್ ಬದುಕಬೇಕು, ನಾನು ಜೀವದ ಮೇಲೆ ಆಸೆ ಯಾವ ರೀತಿ ಸರ್ ಇಟ್ಕೋಬೇಕು, ನನ್ನ ಮಕ್ಕಳನ್ನು ಬೆಳೆಸ್ತೀನಿ ಅಂತ. ಸೊ ಅದಕ್ಕೆ ಸುಮ್ಮನೆ ನಾವು ಸತ್ತೋಗ್ಬಿಟ್ರೆ ನೆಮ್ಮದಿಯಿಂದ ಹೋಗ್ಬಿಡ್ತೀನಿ ಸರ್, ನೆಮ್ಮದಿನೇ ಇಲ್ಲ ಸರ್ ನನ್ನ ಜೀವಕ್ಕೆ ಅಂತ ಹೇಳಿದಾಗ, ನೀನು ಸತ್ತೋಗ್ತೀಯಾ, ಸತ್ತೋಗಿ ಏನು ಸಾಧಿಸ್ತೀಯಾ, ನೀನು ನೆಮ್ಮದಿ ನಿಜವಾಗ್ಲೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೆಮ್ಮದಿ ಸಿಗಲಾರ್ದು. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲಮ್ಮ, ನೀನು ಅಲ್ಲಿ ಸತ್ತೋದ್ಮೇಲೆ ನೀನು ಯಾವ ರೀತಿ ನರಕ ಅನುಭವಿಸ್ತೀಯ ನಿನಗೆ ಗೊತ್ತಿಲ್ಲ. ಸತ್ತೋಗಿ ಏನು ಸಾಧಿಸ್ತೀಯ, ನೀನು ಹೇಳ್ತಿದ್ದೀಯ ನಾನು ಸತ್ತೋಗ್ಬಿಟ್ರೆ ನೆಮ್ಮದಿ ಸಿಗುತ್ತೆ ಅಂತ. ಅಲ್ಲಿಂದ ನೀನು ನೆಮ್ಮದಿನೇ ಕೆಟ್ಟೋಗ್ಬಿಡ್ತದೆ. ಆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ, ಆ ಮಕ್ಕಳು ಏನು ಪಾಪ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ಮಕ್ಕಳೇನು ಪಾಪ ಮಾಡಿದ್ದಾರೆ, ಇನ್ನೂ ಬದುಕಬೇಕು, ಬಾಳಬೇಕು. ಆ ಮಕ್ಕಳನ್ನ ಯಾಕೆ ನೀನು ಸಾಯ್ಸೋಕ್ಕೆ ನೋಡ್ತಾ ಇದೀಯಾ ಸಹೋದರಿ ಅಂತ ಹೇಳಿದಾಗ, ಆ ಹೆಣ್ಮಗಳು ಕಣ್ಣೀರಿನಿಂದ ಪ್ರಿಯರೇ ತನ್ನ ಸಾಕ್ಷಿಯನ್ನು ಹೇಳ್ಕೊತಾಳೆ. ಸೊ ಅಲ್ಲೆಲ್ಲ ಸೇವಕರಿಗೆ ಅರ್ಥ ಆಗ್ಬಿಡ್ತದೆ. ನೋಡಮ್ಮ,
ನಾನೊಂದು ಹೇಳ್ತೀನಿ, ನೀನು ಇಷ್ಟೊಂದು ಕಷ್ಟದಲ್ಲಿ ನೋವಿನಲ್ಲಿದೆಯಾ, ಮುಂದೆ ನಿನ್ನ ಜೀವಿತ ಬದಲಾಗುತ್ತೆ. ಹಲ್ಲೆಲೂಯಾ. ಮುಂದೆ ನಿನ್ನ ಜೀವಿತ ನಿಜವಾಗಲೂ ಬದಲಾಗುತ್ತೆ. ನೀನು ವಿಗ್ರಹ ಆರಾಧನೆ ಮಾಡ್ತಾ ಇದೀಯಾ, ನನಗೆ ಗೊತ್ತಾಗ್ತಾ ಇದೆ. ಸೊ ಇದನ್ನೆಲ್ಲ ನೀನು ಬಿಟ್ಬಿಡು. ಹಲ್ಲೆಲೂಯಾ. ಇದನ್ನೆಲ್ಲ ನೀನು ಬಿಟ್ಬಿಡು. ನಿಜವಾದ ದೇವರನ್ನ ನೀನು ಅರಿತುಕೋ. ನಿನ್ನ ಜೀವಿತದಲ್ಲಿ ಏಸು ಅನ್ನೋ ದೇವರು ನಿನ್ನ ಜೀವಿತದಲ್ಲಿ ಕಾಲಿಟ್ಟಾಗ ಪ್ರತಿಯೊಂದು ನೋವು ಕೂಡ ನಿನಗೆ ಮರೆಯಾಗಿ ಹೋಗ್ತದೆ ಅಂತ ಹೇಳಿದಾಗ, ಸರ್ ನೀವೇನು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಸರ್. ನಾವು ಪೂಜೆ ಮಾಡೋ ದೇವರು ನಮ್ಮನ್ನು ಕೈ ಬಿಟ್ಬಿಟ್ರು. ನಾನು ಎಷ್ಟೆಲ್ಲ ಪೂಜೆ ಮಾಡ್ತಿದ್ದೆ, ನಾನು ಎಷ್ಟೆಲ್ಲ ನಮ್ಮ ಗಂಡವರು ಬದಲಾಗಲಿ ಅಂತ ನಾನು ಏನೇನೋ ಪೂಜೆಗಳು ಹರಕೆಗಳು ಕಟ್ಕೊಂಡೆವು, ಏನೂ ಪ್ರಯೋಜನ ಆಗಲಿಲ್ಲ. ನೀವೀಗೇನೋ ಬಂದು ಹೇಳ್ತಾ ಇದ್ದೀರಾ, ಇದನ್ನು ಕೂಡ ನನಗೆ ಒಳ್ಳೇದು ಮಾಡ್ತಾಯಿದೆ ನನ್ನ ಜೀವನಕ್ಕೆ ಅಂತ ನನಗೆ ಭರವಸೆ ಇಲ್ಲ ಸರ್. ನಮ್ಮನ್ನು ಬಿಟ್ಬಿಡ್ರಿ ಸರ್ ಸಾಯೋದಕ್ಕೆ ಅಂತ ಹೇಳ್ತಾರೆ. ಸೊ ಅಲ್ಲಿರೋ ಸೇವಕರು ಪ್ರೇರೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ದೇವಾ, ನನಗೆ ಈ ಹೆಣ್ಮಗಳಿಗೆ ಪರಿಸ್ಥಿತಿ ನೋಡಿದ್ರೆ ನನಗೆ ನಿಜವಾಗ್ಲೂ ಇಲ್ಲಿ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಇವರಿಗೆ ಸುವಾರ್ತೆ ಸಾರಿದ್ರೂ ಕೂಡ ಸೈತಾನನು ಮಧ್ಯದಲ್ಲಿ ಕಾರ್ಯ ಮಾಡ್ತಾಯಿದ್ದಾನೆ. ಯೇಸುವಿನ ನಾಮದಲ್ಲಿ ಈ ಕಟ್ಟಲ್ಪಟ್ಟ ಬಂಧನಗಳು, ಈ ಸೈತಾನನ ಕಾರ್ಯಗಳು ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ನಾನು ನನಗೆ ಕೊಟ್ಟಿರುವಂಥ ಅಧಿಕಾರದಿಂದ ಲಯ ಮಾಡ್ತಾಯಿದ್ದಾನೆ. ಈ ಸಹೋದರನ್ನು ಕಾಪಾಡಬೇಕು, ಈ ಸಹೋದರನ್ನು ರಕ್ಷಿಸಬೇಕು, ನಿನ್ನ ಮಗಳಾಗಿ ಮಾರ್ಪಡಿಸ್ಬೇಕು. ನನಗೆ ಪವಿತ್ರಾತ್ಮೆಯಿಂದ ಬಲ ಕೊಡು, ನನಗೆ ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಸೋ ಬಲ ಕೊಡು ಅಂತ ಕೇಳಿದಾಗ ನಿಜವಾಗ್ಲೂ ದೇವರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ. ಆ ಸೇವಕರಿಗೆ ಹಲ್ಲೆಲೂಯಾ ಹೆಚ್ಚಾಗಿ ಬಲ ಬರುತ್ತೆ. ಸಾಕು ಪ್ರಾರ್ಥನೆ ಮಾಡಿಬಿಟ್ಟು ಹೇಳ್ತಾರೆ, ನೋಡಮ್ಮ, ನಿಜವಾಗ್ಲೂ ನಾನು ಹೇಳ್ತಿದ್ದೇನೆ, ನಿನ್ನ ಜೀವಿತ ಬದಲಾಗುತ್ತೆ, ನಿಮ್ಮ ಗಂಡನ ಜೀವಿತವೂ ಕೂಡ ಬದಲಾಗುತ್ತೆ. ಯೇಸುವಿನ ನಾಮದಲ್ಲಿ ನೀವು ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ನೀನು ನಂಬಿಕೆ ಇಡು, ಪ್ರಾರ್ಥನೆ ಮಾಡು. ನೀನು ಇಲ್ಲಿ ₹1 ಕೂಡ ಕೊಡೋ ಅವಶ್ಯಕತೆ ಇಲ್ಲ. ನಿನ್ನ ಜೀವಿತ ನೋಡು ಯಾವ ರೀತಿ ಬದಲಾಗುತ್ತೆ. ನೀನು ನಾಳೆ ನನ್ನನ್ನು ಹುಡ್ಕೊಂಡು ಬರ್ತೀಯ. ಹಲ್ಲೆಲೂಯಾ. ನಾಳೆ ನೀನೇ ನನ್ನ ಹುಡ್ಕೊಂಡು ಬರ್ತೀಯ ಅಂತ ಹೇಳಿದಾಗ ಆ ಹೆಣ್ಮಗಳಿಗೆ ಪರಿಶುದ್ಧಾತ್ಮ ಅಲ್ಲಿ ಕಾರ್ಯ ಮಾಡುತ್ತಲ್ವ ಪ್ರಿಯರೇ. ಓಕೆ, ಏನೋ ನಂಬಬೇಕು, ನಂಬಿಕೆ ಏನೋ ಒಂಥರ ಅವ್ರ ಮಾತು ಸಡನ್ನಾಗಿ ಹೇಳಿದ ತಕ್ಷಣ ಒಂಥರ ಅವರು ಚೇಂಜ್ ಆಗಿಬಿಡ್ತಾರೆ, ಬದಲಾವಣೆ ಆಗಿ ತೊಗೊಂಡ್ಬಿಡ್ತಾರೆ. ಆಗ ಓಕೆ ಸರ್, ನಾನು ಮಾಡ್ತೀನಿ ಸರ್ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ. ಸೊ ಪವಿತ್ರಾತ್ಮೆಯಿಂದ ಅವರಿಗೆ ಇನ್ನೊಂದು ಪ್ರೇರೇಪಣೆ ಆಗುತ್ತೆ. ಆ ಹೆಣ್ಮಗಳ ಹತ್ರ ದುಡ್ಡು ಇಲ್ಲ. ಹಲ್ಲೆಲೂಯಾ. ನೀನು ನಿನ್ನ ದುಡ್ಡನ್ನು ನಿನ್ನ ಹತ್ರ ಇರೋದನ್ನು ಹೆಣ್ಮಗಳಿಗೆ ಕೊಡುವಂಥ ಪರಿಶುದ್ಧಾತ್ಮ ಅವ್ರಿಗೆ ಒಳಗಿಂದ ಹೇಳಿದಾಗ ಪ್ರಿಯರೇ, ಅವ್ರು ತೊಗೊಂಡು ಸುಮ್ಮನೆ ಕೈಯಾಗಿ ಇಟ್ಬಿಡ್ತಾರೆ, ದುಡ್ಡು ತೊಗೊಳಮ್ಮ ಅಂತ. ಆ ಹೆಣ್ಮಗಳು ಕಣ್ಣೀರು ಆಗ್ತಾ ಇರ್ತಾಳೆ. ಹಲ್ಲೆಲೂಯಾ. ಸರ್ ನಿಜವಾಗ್ಲೂ ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಬಟ್ ಆದರೆ ನಾನು ನಿಮ್ಮ ಹತ್ರ ಹೆಂಗೆ ಕೇಳಬೇಕಂತ ಗೊತ್ತಾಗಲಿಲ್ಲ ಸರ್. ನಾನು ಸುಮ್ಮನೆ ಇದ್ದೆ. ಆದರೂ ನೀವು ಹೇಳ್ತಿದ್ರಲ್ಲ ದೇವರು, ಆ ದೇವರೇನೋ ನನಗೆ ಮೋಸ್ಟ್ಲಿ ನಿಮ್ಮ ರೂಪದಲ್ಲಿ ಕೊಟ್ಟಿದ್ದಾನಂದರೆ, ಹೌದಮ್ಮ, ನನಗೆ ದೇವ್ರು ಹೇಳಿದಕ್ಕೋಸ್ಕರ ನಾನು ಏನಕ್ಕೆ ಕೊಟ್ಟೆ ಅಂತ ಹೇಳಿದಾಗ ಆ ಹೆಣ್ಮಗಳಿಗೆ ಇನ್ನೂ ಹೆಚ್ಚಾಗಿ ನಂಬಿಕೆ ಬರುತ್ತೆ ಪ್ರಿಯರೇ. ಏಕೆಂತ ಹೇಳಿದ್ರೆ ಆ ಅಮ್ಮ ಅವ್ರ ಹತ್ರ ದುಡ್ಡು ಕೇಳಬೇಕು, ಸಾಲ ಆದರೂ ಕೇಳಬೇಕು ಅಂತ ತುಂಬ ಅಂದ್ಕೊಂಡಿರ್ತಾಳೆ. ಏಕೆಂದರೆ ಅವರಿಗೆ ಜೀವಿತದ ಮೇಲೆ ನಂಬಿಕೆ ಬಂದಮೇಲೆ ಆ ಮಕ್ಕಳನ್ನು ಸಾಕಬೇಕಲ್ವ. ಹಲ್ಲೆಲೂಯಾ. ಅದಕ್ಕಾದರೂ ಸಾಲಕ್ಕೆ ತೊಗೋಬೇಕಂತ ನೋಡ್ತಾಳೆ, ಆದರೆ ದೇವ್ರ ಮುಖಾಂತರ ಆ ಅಮ್ಮನಿಗೆ ದುಡ್ಡು ಸಿಗುತ್ತೆ. ಸೊ ನೀನು ಮತ್ತೆ ನನಗೆ ವಾಪಸ್ ಕೊಡೋಕೆ ಹೋಗ್ಬೇಡಮ್ಮ ಇದನ್ನು ಅಂತ ಸೇವಕರು ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರಿಗೊಂದು ಸತ್ಯವೇದ ಕೊಟ್ಬಿಟ್ಟು ಹಲ್ಲೆಲೂಯಾ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಆಗ್ಲಿಂದ ನೋಡ್ರಿ ಪ್ರಿಯರೇ, ಅವರ ಜೀವಿತದಲ್ಲಿ ಅನೇಕ ರೀತಿಯಿಂದ ಬದಲಾವಣೆ ತಗೊಳ್ತಾ ಇರುತ್ತೆ. ಆತ್ಮಿಕ ಜೀವಿತದಲ್ಲಿ ಆ ಹೆಣ್ಮಗಳು, ಆ ಸಹೋದರಿ ಬೆಳೀತಾ ಇರ್ತಾಳೆ. ಹಲ್ಲೆಲೂಯಾ. ಅವರಿಗೆ ಊಟದಕ್ಕೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಏಕೆಂದರೆ ನಿಜವಾದ ದೇವರನ್ನು ಅರಿತುಕೊಂಡಾಗ ಹಲ್ಲೆಲೂಯಾ ಎಲ್ಲೋ ಒಂದು ಕಡೆಯಿಂದ ಆಕೆಗೆ ಊಟ ಬರುತ್ತೆ. ಯಾವ ರೀತಿ ಗೊತ್ತಾ? ಹಲ್ಲೆಲೂಯಾ. ಅಕ್ಕದ ಪಕ್ಕದ ಮನೆಯವರು ಆ ಅಮ್ಮಗೆ ಊಟ ಇಲ್ಲ ಅಂತ ಹೇಳಿದ್ರೆ ಆ ಅಮ್ಮ ಪ್ರಾರ್ಥನೆ ಸುಮ್ಮನೆ ಮಾಡ್ಕೊಳ್ತಾ ಇರ್ತಾಳೆ. ಇದೇ ರೀತಿ ಆ ಅಮ್ಮ ಯಾವಾಗ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ, ತನ್ನ ಗಂಡನಲ್ಲಿರುವಂಥ ಇನ್ನೂ ಸೈತಾನನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ಹೆಚ್ಚಾಗ್ತಾ ಬರುತ್ತೆ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗ್ತಾನೆ ಬರುತ್ತೆ, ಕಡಿಮೆ ಆಗೋದಿಲ್ಲ. ನೀವು ಯೋಚನೆ ಮಾಡ್ತಿರ್ಬೋದು, ನಾನು ದೇವ್ರನ್ನ ನಂಬಿಕೊಂಡಾಗಲಿದ್ದ ಇನ್ನೂ ಹೆಚ್ಚಾಗಿನ ಶೋಧನೆ ಅನುಭವಿಸ್ಬೇಕಪ್ಪ. ಯಾಕೆ? ಸೈತಾನ್ ತಾಮಂದು ಕೊಡ್ತಾನೆ ನಿನಗೆ ಅಲ್ಲಿ, ನೀನು ಬಿಟ್ಬಿಡ್ಬೇಕು ಅಂತ ನಿಜ ತಿಳ್ಕೊತಿದೆಯಲ್ಲ. ಸೊ ಎಮ್ಮನ ಜೀವಿತದಲ್ಲೂ ಕೂಡ ಪ್ರಿಯರೇ, ಈ ಸಹೋದರ ಜೀವಿತದಲ್ಲೂ ಕೂಡ ಅದೇ ರೀತಿಯಾಗಿಯೇ ಇನ್ನೂ ಹೆಚ್ಚಾಗಿ ಎಮ್ಮ ಎಷ್ಟು ಆತ್ಮಿಕ ಜೀವಿತದಲ್ಲಿ ಬೆಳೀತಾ ಇರ್ತಾಳೋ, ಹಲ್ಲೆಲೂಯಾ, ಆ ಅಮ್ಮನ ಗಂಡನ ಜೀವಿತದಲ್ಲಿ ಅಷ್ಟು ದುರಾತ್ಮನ ಕಾರ್ಯ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಜನಗಳಿಗೆ ಇನ್ನೂ ಅಸೂಯೆ ಬಂದ್ಬಿಡ್ತದೆ. ಆಗ ಅಮ್ಮನಿಗೆ ಹೇಳ್ತಾರೆ,
ಏನಮ್ಮ ನೀನು ಫಸ್ಟಿಗೆ ನೋಡಿದ್ರೆ ಈ ಥರ ಮಾಡ್ಕೊತಿದ್ದಿ, ಪೂಜೆ ಮಾಡ್ತಿದ್ದಿ, ಅವು ಇವು ಅಂತ ವರ ಕೊಡು, ಅದು ಇದು ದೇವ್ರ ಹತ್ರ ಕೇಳ್ತಿದ್ದಿ, ಹಲ್ಲುಯ್ಯ, ಅವು ಇವು ಅಂತ ಹರಕೆ ಎಲ್ಲ ಕಟ್ಕೊತಿದ್ದಿ, ಏನು ಬದಲಾವಣೆ ಆಗಲಿಲ್ಲ ನಿನ್ನ ಗಂಡ. ಈಗ ನೋಡಿದರೆ ಇನ್ನೇನೋ ದೇವ್ರ ಹತ್ರ ಹೋಗಿದೀಯಾ, ಮತ್ತು ಅಲ್ಲಿ ದೇವರು ಚೆನ್ನಾಗಿ ಮಾಡ್ತಾನಂತ ಹೇಳಿದ್ರೆ ಏನಿದು ಇನ್ನೂ ಹೆಚ್ಚಾಗ್ತಿದೆ, ಎದಕ್ಕನ್ನ ದೇವ್ರು ನಂಬ್ಕೊಂಡೇನೋ ನೀನು. ಹಲ್ಲುಯ್ಯ, ಅವಾಗನ ಸ್ವಲ್ಪ ಚೆನ್ನಾಗಿದ್ದ ಅವನು, ಈಗ ನೋಡು ಅವ್ನ ಜೀವನ ಹೆಂಗಾಗ್ಬಿಟ್ಟೈತೆ, 24 ಗಂಟೆ ಅದನ್ನೇ ಕೆಲಸ ಆಗ್ಬಿಟ್ಟೈತೆ ಅವನಿಗೆ. ನೀನು ಯಾಕಾದ್ರೂ ನಂಬ್ಕೊಳಕ್ಕೆ ಹೋಗಿದ್ದೇನೋ ದೇವ್ರನ್ನ, ಬಿಟ್ಬಿಡು ದೇವ್ರನ್ನ. 24 ಗಂಟೆ ಅದನ್ನೇನೋ ಬುಕ್ ಹಿಡ್ಕೊಂಡು ಬೈಬಲ್ಲು, ಹಲ್ಲುಯ್ಯ, ಅವರು ಬುಕ್ಕ ಅಂತ ಅನ್ಕೊತಾರೆ ಪ್ರೇಯರ್ ಅನ್ನ ಜನಗಳು. ಅದನ್ನ ಹಿಡ್ಕೊಂಡು ಹೋಗ್ತೀವಿ, ಬರ್ತಿರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮನೆಗೆಲ್ಲ ನಿಮ್ಮ ಯಾರ್ಯಾರನ್ನೋ ಅವ್ರನ್ನ ಕರ್ಕೊಂಬಂದು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಕುಟುಂಬ ಪ್ರಾರ್ಥನೆ ಪ್ರೇಯರ್, ಹಲ್ಲುಯ್ಯ. ಎಲ್ಲ ಸಭೆಯಲ್ಲಿರೋ ಸೇವಕರು ಬಂದು, ಪಾಸ್ಟರ್ ಬಂದು ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡುವ ಕುಟುಂಬ ಪ್ರಾರ್ಥನೆಯಲ್ಲಿ ಅವ್ರು ಅಂತಿರ್ತಾರೆ, ಅದವ್ರಿಗೆ ಕುಟುಂಬ ಪ್ರಾರ್ಥನೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಈ ಥರ ಕರ್ಕೊಂಬಂದು ಪ್ರಾರ್ಥನೆ ಮಾಡ್ತಿದ್ದೀವಿ, ಆ ಥರ ಕರ್ಕೊಂಬಂದು ಅರ್ಚಾಡ್ತಿರ್ತೀವಿ, ಏನು ಪ್ರಯೋಜನ ಬಂತು, ಏನಾದರೂ ಬದಲಾವಣೆ ಆಯಿತಾ? ಇನ್ನೂ ಹೆಚ್ಚು ಮಾಡೋಕ್ಕಂತ ಹೊರತು ಕಡಿಮೆ ಮಾಡುವಲ್ಲ. ಅವರು ಮಾತಾಡೋ ಭಾಷೆದಲ್ಲಿ ಪ್ರೇಯರ್, ದೇವ್ರ ಮೇಲೆ ನಿಜವಾಗ್ಲೂ ನೀನು ಪೂಜೆ ಮಾಡ್ತಿಲ್ಲ ಫಸ್ಟಿಗೆ, ಆ ದೇವ್ರಿಗೆ ಕೋಪ ಬಂದಿದ್ದಂಗೈತೆ ನೋಡಿ ನಿನ್ನ ಮೇಲೆ. ಯಾಕೆಂದರೆ ಆ ದೇವ್ರನ್ನ ಬಿಟ್ಟು ನಮ್ಮ ದೇವ್ರನ್ನ ಬಿಟ್ಟು ಬೇರೆ ದೇವ್ರಿಗೆ ಹೋಗಿಯಲ್ಲ. ಹಿಂಗೆ ಅಲ್ವ ರೀ ಮಾತಾಡ್ತಿರೋದು ಈಗಿನ ಜನಗಳು, ಜನ್ರೇಷನಲ್ಲಿ. ಹಲ್ಲುಯ್ಯ, ಹೀಗೆ ತಾನೇ ಮಾತಾಡ್ತಿರೋದು. ನಮ್ಮ ದೇವರಿಗೆ ಕೋಪ ಬಂದುಬಿಡತ್ತೆ, ಅದಕ್ಕೆ ನಿನಗೆ ಹೆಚ್ಚಾಗಿ ಶೋಧನೆಗಳು ಕೊಡ್ತಾ ಇದ್ದಾನೆ, ಹೆಚ್ಚಾಗಿ ಇನ್ನೂ ಕಷ್ಟ ಕೊಡ್ತಾ ಇದ್ದಾನೆ ನಿನಗೆ. ಅದನ್ನು ತಿಳ್ಕೊಂಡು ಮತ್ತೆ ನಮ್ಮ ದೇವ್ರ ಕಡೆ ಬಾ. ಅವ್ರು ಮಾತಾಡೋದ್ರಿ, ಹೌದಲ್ವಾ ಪ್ರಿಯರೇ? ಇದೇ ರೀತಿಯೇ ಮಾತಾಡ್ತಾರೆ ಜನಗಳು ಸೈತಾನನಿಂದ. ಯಾಕಂದರೆ ಆ ಅಮ್ಮ ನಿಜ ತಿಳ್ಕೊಂಡು, ಹೌದಲ್ಲ ನಾನು ಫಸ್ಟಿಗೆ ಸ್ವಲ್ಪ ಆದರೂ ನೆಮ್ಮದಿಯಿಂದಿದ್ದೆ, ಚೆನ್ನಾಗಿದ್ದೆ, ಇವಾಗ ಇನ್ನೂ ಹೆಚ್ಚಾಗ್ಬಿಡ್ತು ನನ್ನ ಜೀವಿತದಾಗ ಕಷ್ಟಗಳು, ನೋವುಗಳು, ಬಿಟ್ಬಿಡ್ಬೇಕು ದೇವ್ರು ನಾನು ಅನ್ಕೋಬೇಕಲ್ವಾ. ಆದರೆ ಆ ಅಮ್ಮ ಹಂಗೆ ಮಾಡಿಲ್ಲ. ಯಾಕೆಂದರೆ ಆ ಅಮ್ಮನಿಗಲ್ಲಿ ನಂಬಿಕೆ, 3 ಅಕ್ಷರ ಪದ ನಂಬಿಕೆ ಅನ್ನೋದು ಬಲವಾಗಿ ನಿಂತುಕೊಳ್ತು ಪ್ರಿಯರೇ. ಯಾವಾಗ ಗೊತ್ತಾ, ಆ ಸೇವಕರ ಹತ್ರ ದುಡ್ಡು ಕೇಳಬೇಕು, ಸಾಲ ಕೇಳಬೇಕು ಅಂತಿದ್ರು ಕೂಡ ಭಯ ಪಟ್ಕೊಂಡು ಸುಮ್ಮನೆ ಇದ್ದಾಗ, ದೇವರು ಪರಿಶುದ್ಧಾತ್ಮದಿಂದ ಪ್ರೇರೇಪಣೆ ಆಗಿ ಆ ಅಮ್ಮನಿಗೆ ದುಡ್ಡು ಕೊಡು ಅಂತ ಯಾವಾಗ ಪಾಸ್ಟರ್ ಮುಖಾಂತರ ಅವರೇ ಕೊಟ್ಟರು, ಇನ್ನೂ ಹೆಚ್ಚಾಗಿ ನಂಬಿಕೆ ಬಂತು. ಈ ರೀತಿಯಾಗಿ ನನ್ನ ಜೀವಿತ ಮಾರ್ಪಡಿಸಿದ್ದಾರೆ ಅಂದರೆ ದೇವರು ನಾಳೆ ಕೂಡ ಇನ್ನೂ ಹೆಚ್ಚಾಗಿ ಮಾರ್ಪಡಿಸ್ತಾರಂತ ನಂಬಿಕೆಯಿಂದ ಅವ್ರು ಹೇಳಿದ ಮಾತು ಕೇಳಿಕೊಂಡು ಕೂಡ ಈ ಕಿವೆ ಕೇಳಿ ಈ ಕಿವೆ ಬಿಡ್ತಾರೆ ಅಂತೇಳಿ ನೋಡ್ರಿ. ಹಲ್ಲುಯ್ಯ, ನಾವು ಒಳ್ಳೆ ಮಾತುಗಳನ್ನು ಕಿವೆಗೆ ಹಾಕ್ಕೋಬೇಕು, ಹೃದಯದ ಹಾಕ್ಕೋಬೇಕು. ಆದರೆ ಸೈತಾನ ದುರಾತ್ಮನ ಮಾತಾಡ್ತಿರೋ ಕಾರ್ಯಗಳನ್ನು ನಾವು ಈ ಕಿವೆ ಕೇಳಿ ಈ ಕಿವೆ ಬಿಟ್ಬಿಡ್ಬೇಕು. ಹೃದಯದಲ್ಲೂ ಹಾಕೋಬಾರ್ದು, ಕಿವೆಗೂ ಹೋಗ್ಬಾರ್ದು ಅಲ್ವಾ. ಆ ಹೆಣ್ಮಗಳು ಕೂಡ ಪ್ರಿಯರೇ ಅದೇ ರೀತಿಯೇ ಮಾಡ್ತಾಯಿದ್ಲು, ಪ್ರಾರ್ಥನೆ ಮಾಡ್ತಾಯಿದ್ಲು. ಹಲ್ಲುಯ್ಯ, ಆ ರೀತಿ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಬರ್ತದೆ. ಆ ದಿನ ಅಂದರೆ ಏನಂತ ಹೇಳ್ಬೇಕಂದ್ರೆ ನಿಜವಾಗ್ಲೂ ಇಲ್ಲಿ ತುಂಬ ಇದಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆತನು ತುಂಬ ಕುಡಿದ್ಬಿಟ್ಟು ರೋಡಲ್ಲಿ ಬಿದ್ದುಬಿಟ್ಟಿರ್ತಾನೆ. ಹಲ್ಲುಯ್ಯ, ರೋಡಲ್ಲಿ ಬಿದ್ದಿರ್ತಾನೆ, ಅನೇಕ ಭಾಷೆಗಳಿಂದ ಮಾತಾಡ್ತಿರ್ತಾನೆ. ಜನಗಳು ಈ ಥರ ಮಾತಾಡ್ತಾ ಇದ್ದರೆ ಯಾರಾದರೂ ಹೊಡಿಬೇಕು ಬಡಿಬೇಕಂತ ಅನ್ನಿಸ್ತದಲ್ವ. ಸೊ ಎಲ್ಲರೂ ಕೂಡ ಆತನನ್ನು ಹೊಡೆದು ಬಡಿದು ಬಿಸಾಕಿ ಹೋಗ್ಬಿಡ್ತಾರೆ. ಅವಾಗ ಅಮ್ಮ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಪ್ರೇಯರ್. ಹಲ್ಲುಯ್ಯ, ನಾನು ನಿಜವಾಗಲೂ ದೇವರೇ ನೀನು ನಂಬ್ಕೊಳ್ತಾ ಇದ್ದೀನಿ, ನೀನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಇನ್ನೂ ನನ್ನ ಗಂಡನ ಜೀವಿತ ಬದಲಾಗ್ತಾ ಇಲ್ಲ, ಇದೇ ರೀತಿಯೇ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ನೀನು ಯಾವಾಗ ಬದಲು ಮಾಡಬೇಕಂತ ಇದೆಯಾ? ನಿಜವಾಗ್ಲೂ ನೀನು ಉತ್ತರ ಕೊಡಲೇಬೇಕಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಹಲ್ಲುಯ್ಯ, ಅದೇ ರೀತಿಯಾಗಿ ಆತನ ಸ್ವಸ್ಥತೆ ಹೊಂದಿದಾಗ ಪ್ರಿಯರೇ ಚೆನ್ನಾಗಾಗ್ತಾನೆ. ಹಲ್ಲುಯ್ಯ, ಯಾಕೆಂದರೆ ಕುಡಿದು ಹೊಡೆದು ಬಡಿತಾರಲ್ವ, ಗೊತ್ತಾಗ್ತೈತಲ್ಲ ನಾನು ಹೊಡಿತಾರೆ ಬಡಿತಾರೆ, ನಾನು ಈ ರೀತಿ ಇರಬಾರ್ದು ಅಂತ. ಆತನು ಆಗ ತಿಳ್ಕೊಂಡು ಬದಲಾಗ್ತಾನೆ. ಹಲ್ಲುಯ್ಯ, ಬದಲಾಗಿ ಚೆನ್ನಾಗಿಯೇ ಇರ್ತಾನೆ. ಅದು 2 ವಾರ 3 ವಾರ ಅಷ್ಟೇ, 1 ವೀಕ್ 2 ವೀಕ್ ಇಷ್ಟೇ ಚೆನ್ನಾಗಿರ್ತಾನೆ. ಆಗ ಆ ಅಮ್ಮನಿಗೆ ಖುಷಿ ಆಗ್ತದೆ, ನಿಜವಾಗ್ಲೂ ದೇವ್ರ ನಮ್ಮ ಜೀವಿತ ಬದಲು ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ಆದರೆ ಆತನು ಎಷ್ಟು ಬಿಟ್ಟಿದ್ನೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಪ್ರಿಯರೇ ಸ್ಟಾರ್ಟ್ ಮಾಡಿಬಿಡ್ತಾನೆ. ದುರಾತ್ಮನ ಕಾರ್ಯ ನೋಡಿರಿ. ಹಲ್ಲುಯ್ಯ, ಇನ್ನೂ ಹೆಚ್ಚಾಗಿ ಸ್ಟಾರ್ಟ್ ಮಾಡಿಬಿಡ್ತಾನೆ. ಏನಪ್ಪ ಸ್ವಲ್ಪ ನೆಮ್ಮದಿಯಿಂದ ಇದೀನಿ ಅನ್ನೋದು ದಾರಿಲ್ಲ, ಆಗಲೇ ಮತ್ತೆ ಈ ರೀತಿ ಬದಲಾಗ್ಬಿಟ್ಟಲ್ಲ ಏಸಪ್ಪ, ಏನಪ್ಪ ಇದು ನಿನ್ನಲ್ಲಿ ಇಲ್ಲ, ಯಾಕಪ್ಪ ಹಿಂಗೆ ಮಾಡ್ತೀಯ ಅಂತ ಮತ್ತೆ ಅದೇ ಕಣ್ಣೀರಿಂದ ಪ್ರಾರ್ಥನೆ, ದುಃಖದಿಂದ ವೇದನೆಯಿಂದ ಅದೇ ನೋವು ಪಡ್ತಾ ಇರ್ತಾಳೆ ಪ್ರಿಯರೇ. ತುಂಬಾ ನೋವು ಪಡ್ತಾ ಇರ್ತಾಳೆ. ಕಣ್ಣೀರಿನಿಂದ ಎಷ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾಳಂತ ಹೇಳಿದ್ರೆ ನಿಜವಾಗ್ಲೂ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ಹಲ್ಲುಯ್ಯ, ಸೇವಕರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಸೇವಕರೇ ರೀತಿಯಾಗಿ ನೀವು ಹೇಳಿದ್ರಿ ನಿಮ್ಮ ಗಂಡ ಬದಲಾಗ್ತಾನೆ, ನೀನು ಪ್ರಾರ್ಥನೆ ಮಾಡ್ಕೊ ಅಂತ, ನಮ್ಮನ್ನು ಬಂದು ನೋಡ್ತೀಯಾ ಅಂತ, ನನ್ನನ್ನೇ ಬಂದು ಮಾತಾಡಿಸ್ತೀಯ, ನೀನೇ ನನ್ನ ಹತ್ರ ಬರ್ತೀಯಾ ಅಂತ ಹೇಳಿದ್ರಿ. ಬಟ್ ನಾನು ಬಂದಿದ್ದೀನಿ, ಆದರೆ ದುಃಖದಿಂದ ಬಂದಿದ್ದೀನಿ.
ನಿರಾಶೆಯಿಂದ ಬಂದಿದ್ದೀನಿ. ಎಲ್ಲಿ ಬದಲಾಯಿತು ಯೇಸು? ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ಯೇಸು ಎಲ್ಲಿ ಬದಲು ಮಾಡಿದ್ರು ಸೇವಕರೇ? ನೀವು ಹೇಳಿದ್ರಿ ಇಷ್ಟೆಲ್ಲ ಬದಲಾಗ್ತದೆ ಅಂತ. ಇನ್ನೂ ಹೆಚ್ಚಾಗಿ ನನ್ನ ಜೀವಿತದಲ್ಲಿ ಶೋಧನೆಗಳು ಬಂದು ಬಿದ್ದಿದೆ, ದುಃಖ ಬಂದು ಬಿದ್ದಿದೆ. ಹಲ್ಲೆಲೂಯ. ಯಾವಾಗ ಬದಲು ಮಾಡ್ತಾರೆ ದೇವರು? ಸ್ವಲ್ಪ ದಿನ ಚೆನ್ನಾಗಿದ್ರು ಅಂತ ಖುಷಿಪಟ್ಟೆ, ಅಷ್ಟರಲ್ಲಿನೇ ಇನ್ನೂ ಹೆಚ್ಚಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಹಲ್ಲೆಲೂಯ. ಯಾಕೆ ದೇವರಿಗೆ ನನ್ನ ಮೊರೆ ಕೇಳಿಸ್ತಾ ಇಲ್ವಾ? ನನ್ನ ಪ್ರಾರ್ಥನೆ ಅವ್ರಿಗೆ ಕಿವಿಗೊಟ್ಟು ಕೇಳ್ತಾ ಇಲ್ವಾ? ಹಲ್ಲೆಲೂಯ. ಅವರಿಗೆ ವಿಧೇಯಳಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇಲ್ವಾ ಪಾಸ್ಟ್ರೇ ಅಂತ ಕಣ್ಣೀರಿಂದ ಪಾಸ್ಟ್ರ್ ಹತ್ರ ಕೇಳ್ಕೊತಾಳೆ. ಸೊ ನೋಡಮ್ಮ, ಇಲ್ಲಿ ನೀನು ನನ್ನ ಹತ್ರ ಕೇಳ್ಕೊತಾ ಇದೀಯಾ. ಹಲ್ಲೆಲೂಯ. ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ನನ್ನ ಹತ್ರ ಕೇಳ್ಕೊಳ್ಳೋದನ್ನ, ನನ್ನ ಹತ್ರ ಕಣ್ಣೀರು ಹಿಡಿದನ ನೀನು ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯ. ದೇವರ ಸನ್ನಿಧಿ ಅಂದರೆ ಹೇಳ್ರಿ, ನಾವೆಲ್ಲಿ ಕುತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತೀವೋ ಅದೇ ದೇವರ ಸನ್ನಿಧಿ ಇಳಿದು ಬರುತ್ತೆ ಅಲ್ವಾ? ಹಲ್ಲೆಲೂಯ. ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡು, ನಿನ್ನ ಜೀವಿತ ಬದಲಾಗುತ್ತೆ. ಹಲ್ಲೆಲೂಯ. ಅದಕ್ಕೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದಾಗ ನಂಬಿಕೆಯಿಂದ ಇಡು, ಪ್ರಾರ್ಥನೆ ಮಾಡುವಂಥ ಸೇವಕರು ಹೇಳ್ತಾರೆ. ಆ ಅಮ್ಮನು ನಂಬಿಕೆಯಿಂದ ಇಟ್ಟು ಪ್ರಿಯರೇ ಪ್ರಾರ್ಥನೆ ಮಾಡ್ತಾನೇ ಇರ್ತಾಳೆ, ಒಡಿಸ್ಕೊಳ್ತಾನೆ ಇರ್ತಾಳೆ, ಬಡಿಸ್ಕೊಳ್ತಾನೆ ಇರ್ತಾಳೆ. ಇವತ್ತೆಲ್ಲ ನಾಳೆ ಚೇಂಜ್ ಆಗುತ್ತೆ ಅಂತ ಏನೋ ಒಂದು ನಂಬಿಕೆಯಿಂದ ಆ ಹೆಣ್ಮಗಳು ಜೀವನ ಮಾಡ್ತಾ ಇರ್ತಾಳೆ. ಹಲ್ಲೆಲೂಯ. ಮಾಡ್ತಾ ಇರ್ತಾಳೆ. ಸೊ ಆಗ ಸಡನ್ನಾಗಿಯೇ ಅವ್ರ ಗಂಡನಿಗೆ ಒಂದು ವ್ಯಾಧಿ ಬಂದುಬಿಡ್ತದೆ. ಯಾಕೆಂದರೆ ಕುಡಿದು ಲಿವರು, ಕಿಡ್ನಿ ಫೇಲ್ ಆಗಿಬಿಡ್ತದೆ. ಹಾಸ್ಪಿಟ್ಲಿಗೆ ಎಲ್ಲೂ ಹೋದರೂ ಕೂಡ ಹಿಡಿಯೋದಿಲ್ಲ. ಹಲ್ಲೆಲೂಯ. ಹಾಸ್ಪಿಟ್ಲಿಗೆ ಏನೇ ತೋರಿಸಿದ್ರು ಕೂಡ ಇನ್ನು ಉಳಿಯೋದಿಲ್ಲಮ್ಮ ಅಂತ ಡಾಕ್ಟ್ರೇ ಕಡೆಗಣಿಸ್ಬಿಡ್ತಾರೆ ಪ್ರಿಯರೇ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಆತನಿಗೆ ಎಲ್ಲನೂ ಕೂಡ ಆಗ ಅರ್ಥ ಆಗುತ್ತೆ. ಹಲ್ಲೆಲೂಯ. ಆತನು ಕುಡಿತಿದ್ದಿದ್ದು, ಆತನು ಮಜಾ ಮಾಡ್ತಿದ್ದಿದ್ದು, ಹೆಂಡ್ತಿಗೆ ಹೊಡ್ತಿದ್ದಿದ್ದು, ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇದ್ದಿದ್ದು ಪ್ರತಿಯೊಂದು ಕೂಡ ಕಣ್ಣು ಮುಂದೆ ಬಂದುಬಿಡ್ತಿದ್ದೆ. ನಾನು ಇನ್ನೂ ಸ್ವಲ್ಪ ಸಾಯ್ತೀನಲ್ಲ. ಹಲ್ಲೆಲೂಯ. ನಾನು ಇನ್ನೂ ಸ್ವಲ್ಪ ದಿನ ಬದುಕಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಮಕ್ಕಳನ್ನ ಇವಾಗಾದ್ರೂ ನಾನು ಚೆನ್ನಾಗಿ ನೋಡ್ಕೊತಿದ್ದೆ ಅಂತ ಅವಾಗೆಲ್ಲ ಫೀಲ್ ಮಾಡ್ಕೊತಾನೆ. ಹಾಗೆಲ್ಲ ಫೀಲ್ ಮಾಡಿಕೊಂಡು ಆತನಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ಪ್ರಿಯರೇ, ತನ್ನ ಹೆಂಡ್ತಿ ಹತ್ರ ಹೋಗಿ, ನೀನು ಹೋಗ್ತಾ ಇದೆಯಲ್ಲ ದೇವ್ರ ಹತ್ರ, ನನ್ನನ್ನು ಕರ್ಕೊಂಡು ಹೋಗು. ಹಲ್ಲೆಲೂಯ. ನನ್ನನ್ನು ಕರ್ಕೊಂಡು ಹೋಗು, ನಾನು ಕೂಡ ಬರ್ತೀನಿ ಅಂತ ಆತ ಸಾಕ್ಷಿ ಕೊಟ್ಬಿಡ್ತಾನೆ. ಆ ಅಮ್ಮನಿಗೆ ತುಂಬಾ ಖುಷಿ ಆಗ್ಬಿಡ್ತದೆ. ಆತನಿಗಿರೋ ಸಮಸ್ಯೆಗೂ ಕೂಡ ಹೋಗ್ಬಿಡ್ತಾನೋ ಅಷ್ಟು ಖುಷಿ ಪಡ್ತಾಳೆ. ಯಾಕೆಂದರೆ ದೇವರ ಸನ್ನಿಧಾನದಲ್ಲಿ ಬಂದರೆ ಪ್ರತಿಯೊಂದು ಕೂಡ ಸ್ವಸ್ಥತೆ ಆಗ್ತದೆ ಅಲ್ವಾ? ಹಲ್ಲೆಲೂಯ. ಆ ನಂಬಿಕೆಯಿಂದ ಆ ಹೆಣ್ಮಗಳು ತುಂಬಾ ಖುಷಿ ಪಡ್ತಾಳೆ ಪ್ರಿಯರೇ. ಆ ರೀತಿಯಾಗಿ ತುಂಬ ಖುಷಿಪಟ್ಟು ತನ್ನ ಗಂಡನನ್ನು ಕರ್ಕೊಂಡು ಹೋಗ್ತಾಳೆ. ಹಲ್ಲೆಲೂಯ. ಅವಾಗ ಆತನಿಗೆ ಆತ್ಮಿಕ ಜೀವಿತದಲ್ಲಿ ಬೆಳಿತಾನೆ. ಎಲ್ಲನೂ ಬಿಟ್ಬಿಡ್ತಾನೆ, ಕುಡಿಯೋದು ಬಿಡ್ತಾನೆ, ಮದ್ಯಪಾನ, ಧೂಮಪಾನ ಎಲ್ಲನೂ ಬಿಟ್ಟು ಚೆನ್ನಾಗಿಯೇ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನಿಜವಾಗ್ಲೂ ಅಂದರೆ ಹೇಳಿದ್ರಲ್ವಾ, ಡಾಕ್ಟರೇ ಕೈ ಹಿಡಿಯೋಕ್ಕಾಗೋದಿಲ್ಲ, ಹೋಗ್ಬಿಡ್ತಾನೆ ಕೈ ಬಿಟ್ಟು ಅಂತ. ನಮ್ಮ ತಂದೆಯಾದ ಕರ್ತನೂ ಪ್ರಿಯರೇ ಅಲ್ಲಿ ಸ್ವಸ್ಥತೆ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯ. ಸ್ವಸ್ಥತೆ ಬಿಡುಗಡೆ ಮಾಡ್ತಾನೆ. ಯಾಕೆಂದರೆ ಆತನಿಗೆ ನಿಜವಾಗ್ಲೂ ಅರ್ಥಕೊಂಡಲ್ವಾ ಜೀವಿತ ಅಂದರೆ ಏನಂತ. ಆಗ ದೇವ್ರ ಹತ್ರ ಬಂದು ಒಂದೇ ಕೇಳ್ತಾನೆ, ನೀನು ಇನ್ನೂ ಸ್ವಲ್ಪ ದಿನ ಆಯುಷ್ಯಾದರೂ ಕೊಟ್ಟಿದ್ರೆ ನನ್ನ ಹೆಂಡ್ತಿ ಮಕ್ಕಳನ್ನ ಇನ್ನೂ ನಾನು ಚೆನ್ನಾಗಿ ನೋಡ್ಕೊತಿದ್ದೆ. ಯಾಕೆಂದರೆ ಇಷ್ಟು ದಿನ ಎಷ್ಟು ಕಷ್ಟ ಕೊಟ್ಟಿನವರಿಗೆ, ಎಷ್ಟು ನೋವು ಕೊಟ್ಟಿನವರಿಗೆ, ಒಂದು ಹೊತ್ತು ಊಟನೂ ಕೂಡ ನಾನು ಹಾಕಲಿಲ್ಲ ಪಾಪಿ ನಾನು. ನೀನು ನನಗೆ ಇನ್ನೊಂದು ಸ್ವಲ್ಪ ದಿನ ಆದರೂ ನನಗೆ ಆಯಸ್ಸು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈ ರೀತಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಬಟ್ ಅದಕ್ಕೆ ಪ್ರಾರ್ಥನೆ ಅಂದರೆ ಏನಂತ ಗೊತ್ತಿಲ್ಲ. ಇದನ್ನೇ ಪ್ರಾರ್ಥನೆ ಮುಖಾಂತರವಾಗಿ ಕಣ್ಣೀರಿಂದ ದೇವರ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ಹಲ್ಲೆಲೂಯ. ದೇವರ ಆಶೀರ್ವಾದಗಳು ಮಾಡ್ತಾನೆ ಪ್ರಿಯರೇ. ಅವರ ಜೀವಿತ ನಿಜವಾಗಲೂ ಬದಲಾಗುತ್ತೆ. ಯೇಸುವಿನ ನಾಮದಲ್ಲಿ ಸಂಪೂರ್ಣತೆಯಿಂದ ಬದಲಾಗುತ್ತೆ. ಅವರ ಜೀವಿತವೇ ಒಂದು ಉನ್ನತ ಸ್ಥಾನಕ್ಕೆ ಇರುತ್ತೆ. ಹಲ್ಲೆಲೂಯ. ಆತನಿಗೆ ಎಲ್ಲ ಇದ್ದಿದ್ದೆಲ್ಲ ಕೂಡ ದುಷ್ಟ ಚಟಗಳು ಎಲ್ಲವೂ ಕೂಡ ಬಿಟ್ಟು ಹೋಗ್ಬಿಡ್ತಿದೆ ಯೇಸುವಿನ ನಾಮದಲ್ಲಿ. ಅವರ ಗಂಡ ಹೆಂಡತಿ ಮಕ್ಕಳು ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ, ದೇವರ ಕಡೆಗೆ ತಿರುಗ್ತಾರೆ, ದೇವರ ರಕ್ಷಣಾ ಮಾರ್ಗದಲ್ಲಿ ಹೋಗ್ತಾರೆ ಪ್ರಿಯರೇ. ನಿಜವಾಗ್ಲೂ ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಏಕೆಂದರೆ ಯೇಸು ಅನ್ನೋ ಜೀವಿತದಲ್ಲಿ ನೀನು ಕಾಲಿಟ್ಟಾಗ ಅವರು ನಿನಗೆ ಪ್ರತಿಯೊಂದರಲ್ಲೂ ಕೂಡ ಬಿಡುಗಡೆ ಕೊಡ್ತಾರೆ. ಬ್ರದರ್ ಆ್ಯಂಡ್ ಸಿಸ್ಟರ್, ಸಹೋದರಿ, ಇವತ್ತು ನೀನು ಅಳ್ತಾ ಇರ್ಬೋದು. ಹಲ್ಲೆಲೂಯ. ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಗಂಡ ಎಷ್ಟೋ ಕುಡುಕದಲ್ಲಿ ಬಿದ್ದಿರ್ಬೋದು, ಯಾವುದೋ ವ್ಯಭಿಚಾರದಲ್ಲಿ ಬಿದ್ದಿರ್ಬೋದು. ಪ್ರತಿಯೊಂದನ್ನು ಕೂಡ ದೇವರು ಮಾರ್ಪಡಿಸುತ್ತಾರೆ. ಒಂದಲ್ಲ ಒಂದು ಅವರಿಗೆ ಶೋಧನೆ ತಂದುಬಿಟ್ಟು, ಒಂದಲ್ಲ ಒಂದು ಪರೀಕ್ಷೆ ಕೊಟ್ಬಿಟ್ಟು ದೇವರವರನ್ನು ಪರೀಕ್ಷೆ ಮಾಡ್ತಾರೆ. ನೀನು ಯೋಚನೆ ಮಾಡ್ತಾ ಇರ್ಬೋದು, ನಮ್ಮ ಯಜಮಾನ್ರಿಗೆ ಈ ಥರ ಬಂದುಬಿಡ್ತು, ಆ ಥರ ಆಗ್ಬಿಡ್ತು.
ಹಲ್ಲೆಲೂಯಾ. ದೇವರು ನೋಡ್ತಾ ಇಲ್ಲ ಅಂತ. ದೇವರು ಮಾಡೋದು కూడా ప్రతిబందు కూడా ఒళ్ళేదಕ್ಕೆ అంతనా మేలుకే అని నువ్వు ఎప్పుడు ఆయనకు విధేయతగా చూపిస్తావో అప్పుడు నీ జీవితంలో స్వస్థత విడుదల వస్తుంది బ్రదర్ అండ్ సిస్టర్. హల్లెలూయా. అప్పుడు నీకు నిజమైన స్వస్థత వస్తుంది యేసు నామములో. యేసయ్య నామములో శక్తి ఉన్నదయ్యా, శ్రీ యేసయ్య నామములో శక్తి ఉన్నదయ్యా. నమ్మితే చాలు నీవు పొందుకుంటావు శక్తిని, నమ్మితే చాలు నీవు పొందుకుంటావు శక్తిని. యేసయ్య నామములో శక్తి ఉన్నదయ్యా. హల్లెలూయా. యేసయ్య నామములో ఏముందంట? శక్తి ఉందినంట. హల్లెలూయా. మన యేసయ్య నామంలో శక్తి ఉందును. సో అందుకే నమ్మకంతో ప్రార్థన చేస్తూ ఉండు సిస్టర్. నీ ప్రార్థన అన్నీ ఫలిస్తాయి యేసయ్య నామంలో. నీకున్న సమస్యలన్నీ విడుదలైపోతాయి, స్వస్థత అవుతావు. హల్లెలూయా. ప్రతిఫలం వస్తుంది. ಹಲ್ಲೆಲೂಯಾ. ಸೊ ಹಾಗೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರು. ನೀನು ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀಯೋ, ಎಷ್ಟೆಲ್ಲ ಆತ್ಮಿಕ ಜೀವಿತದಲ್ಲಿ ಬೆಳಿತೀಯೋ, ಅಷ್ಟೆಲ್ಲ ಅದ್ಭುತ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿದ್ರಲ್ವ, ಈ ಸಹೋದರಿಗೆ ಎಷ್ಟೆಲ್ಲ ಅವಮಾನ ಇತ್ತು, ಎಷ್ಟೆಲ್ಲ ಅಪನಿಂದನೆಗಳಿತ್ತು, ಎಷ್ಟೆಲ್ಲ ಬದಲಾಯಿಸಿದ್ರು ದೇವರು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಮನೇಲಿರೋರು ಕೂಡ, ಯಾರು ಕೂಡ ಅವರು ಅಕ್ಕದ ಪಕ್ಕದ ಮನೆಯಲ್ಲಿರೋರು ಕೂಡ ಆತನನ್ನು ಸೇರ್ತಾ ಇರಲಿಲ್ಲ. ಆದರೆ ಹಲ್ಲೆಲೂಯಾ, ಅನ್ಯ ಜನಗಳು ಪ್ರಿಯರೇ, ನೀನು ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡಪ್ಪ. ಹಲ್ಲೆಲೂಯಾ. ಅವರು ನೋಡಿದ್ರ, ಅವರು ಯಾವ ಸ್ಟೇಟಸ್ಸಿಂದ ಯಾವ ಸ್ಟೇಟಸ್ಗೆ ದೇವ್ರು ಕರ್ಕೊಂಡು ಹೋದ್ರೆ ನೋಡಿದ್ರ ಪ್ರಿಯರೇ. ಹಲ್ಲೆಲೂಯಾ. ನೀವು ಬಂದು ನಮಗೆ ಪ್ರಾರ್ಥನೆ ಮಾಡ್ರಪ್ಪ, ನಿಮ್ಮ ಪತ್ನಿನ ಕರ್ಕೊಂಡು ನೀವು ಬಂದು ನಿಮ್ಮ ಕುಟುಂಬ ಸಮೇತ ಅದ್ರ ಕರ್ಕೊಂಬಂದು ಪ್ರಾರ್ಥನೆ ಮಾಡಿರಿ, ನಮಗೆ ಸ್ವಲ್ಪ ಆರಾಮಿಲ್ಲ ಅಂತ ಹೇಳ್ತಾರೆ. ಸೊ ರೋಡಲ್ಲಿ ಕುಡಿತಾ ಬಿದ್ದವರನ್ನು ಉಗುಳ್ಕೊಂಡು ಹೋದರು. ಹಲ್ಲೆಲೂಯಾ. ಬೈಕೊಂಡು ಹೋದರು. ಆದರೆ ಇವತ್ತು ಸನ್ಮಾನ ಮಾಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ನಿಮ್ಮ ಗಂಡನನ್ನು ಸಹ ಪ್ರಿಯರೇ ಇದೇ ರೀತಿಯಿಂದಾಗಿ ಸನ್ಮಾನ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಒಂದು ವೇಳೆ ಸನ್ಮಾನ ಆಗಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಪರಲೋಕದಲ್ಲಿ ಸನ್ಮಾನ ಆಗುತ್ತೆ. ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಇವತ್ತೆಲ್ಲ ನಾಳೆ ಬಿಡುಗಡೆ ಆಗುತ್ತೆ ನಿಜವಾಗ್ಲೂ ಅಂದ್ರೂ ಕೂಡ ಅದನ್ನು ನೀನು ನಿಜವಾಗ್ಲೂ ತಿಳ್ಕೊ. ಯೇಸುವಿನ ನಾಮದಲ್ಲಿ ಆದಿಯಿಂದಲೂ ಕೂಡ ನಿನ್ನನ್ನು ಆರಿಸಿಕೊಂಡತನೂ ಆತನೇ, ನಿನ್ನ ಹೆಸರು ಕೂಗಿ ಕರೆದಾತನೂ ಕೂಡ ಆತನೇ. ಆತನ ಶಬ್ದಕ್ಕೆ ನೀನು ಕಿವಿಗೊಟ್ಟರೆ ಎಷ್ಟೋ ಮೇಲಾಗುತ್ತೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎಷ್ಟೋ ಮೇಲಾಗುತ್ತೆ. ಸೊ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಮಾರ್ಪಡಲಿ, ಆಶೀರ್ವದಿಸಲಿ, ಪ್ರತಿಯೊಂದು ಫಲವನ್ನು ಕೂಡ ತಂದುಕೊಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಅಮಾನ್.